ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ಹೆಸರು, ಲಾಂಛನ ಮತ್ತು ಟ್ಯಾಗ್ಲೈನ್ ರಚಿಸುವ ಸ್ಪರ್ಧೆ ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ಮಂಗಳೂರಿನ ಪರಿಕಲ್ಪನೆಯೊಂದಿಗೆ ಓಟ ಸ್ಪರ್ಧೆಯು ಫೆಬ್ರವರಿ 2ರಂದು ಮಂಗಳೂರಿನ ಮಂಗಳಾ ಸ್ಟೇಡಿಯಂನಲ್ಲಿ ನಡೆಯಲಿದೆ ಅಂತ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈ ಓಟದ ಕಾರ್ಯಕ್ರಮಕ್ಕೆ ಹೆಸರು, ಲಾಂಛನ ಮತ್ತು ಟ್ಯಾಗ್ಲೈನ್ ರಚಿಸುವ ಕುರಿತು ನಾಗರಿಕರ ಭಾಗವಹಿಸುವಿಕೆ ಮತ್ತು ಸಲಹೆಯನ್ನು ಆಹ್ವಾನಿಸಿ ಆಯ್ಕೆಯಾದವರಿಗೆ ಸೂಕ್ತ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಅಂತ ಮಾಹಿತಿ ನೀಡಿದರು. ನಮಗೆ ಬೇಕಾದಂತ ಲೋಗೋ ಅದನ್ನ ಅದೇ ರೀತಿ ಒಂದು ಟ್ಯಾಗ್ ಲೈನ್ ಬೇಕು. ನಮ್ಗೆ ಯಾವ ರೀತಿ ನಮ್ಗೆ ಅದಕ್ಕೆ ಒಂದು ಟ್ಯಾಗ್ ಲೈನ್ ಬೇಕು. ಇದರ ಒಂದು ಸ್ಪರ್ಧೆಯನ್ನ ಕಾಂಟೆಸ್ಟ್ ಅನ್ನ ನಾವು ಇಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ಪಬ್ಲಿಕ್ ಗೆ ಇದನ್ನ ನಾವು ಕೊಡ್ತಾ ಇದ್ದೀವಿ. ನೀವು ನಮಗೆ ಒಂದು ಉತ್ತಮವಾದ ಲೋಗೋ ಮತ್ತೆ ಟ್ಯಾಗ್ ಲೈನ್ ನೇಮ್ ಗಳನ್ನ ನಮಗೆ ಕೊಡಬೇಕು ಅಂತ ಹೇಳಿ ಇದನ್ನ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ ನಾವು 22ನೇ ತಾರೀಕು 6 ಗಂಟೆ ಒಳಗೆ ನಮಗೆ ಅವರು ಸಬ್ಮಿಟ್ ಮಾಡಬೇಕು. ನಾವು ರೇಸ್ ಅನ್ನ 10K ಅನ್ನ ಫೆಬ್ರವರಿ 2ರಂದು ಭಾನುವಾರ ಬೆಳಗ್ಗೆ 6 ಗಂಟೆಗೆ ಮಂಗಳಾ ಸ್ಟೇಡಿಯಂ ಅಲ್ಲಿ ಈ ಕಾರ್ಯಕ್ರಮವು ನಡೆಯುತ್ತದೆ. ಸುಮಾರು 10,000 ವಿದ್ಯಾರ್ಥಿಗಳು, ಪ್ರೊಫೆಷನಲ್ಸ್, ಓಪನ್ ಕ್ಯಾಟಗರಿ ಅವರೆಲ್ಲ ಭಾಗವಹಿಸ್ತಾರೆ ಎಂಬ ಒಂದು ನಿರೀಕ್ಷೆ ಇದೆ. ನಾನು ಈಗಾಗಲೇ ಪ್ರೆಸ್ ಕ್ಲಬ್ಬಿನ ನಿಮ್ಮ ಅಧ್ಯಕ್ಷರು ಮತ್ತೆ ಟ್ರಸ್ಟ್ ನ ಅಧ್ಯಕ್ಷರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಸಂದರ್ಭ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಅಡ್ವೈಸರ್ ಸುನೀಲ್ ಕುಮಾರ್ ಶೆಟ್ಟಿ, ಖಜಾಂಚಿ ಕೃಷ್ಣ ಶೆಣೈ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಕರುಣಾಕರ್ ಶೆಟ್ಟಿ, ಕಾರ್ಯದರ್ಶಿ ತಾರನಾಥ್ ಶೆಟ್ಟಿ ಉಪಸ್ಥಿತರಿದ್ದರು.